ನಮಸ್ಕಾರ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು ಚೌಕೋನದ ರಚನೆಯ 2 ಭಾಗಗಳನ್ನು ನೋಡಿದ್ದೇವೆ. ಚೌಕೋನದ ರಚನೆಯನ್ನು 4 ಭುಜಗಳು ಕೊಟ್ಟಾಗ ಮತ್ತು 1 ಕರ್ಣವನ್ನು ಕೊಟ್ಟಾಗ ನಮಗೆ ಚೌಕೋನವನ್ನು ಹೇಗೆ ರಚಿಸಲು ಬರುವುದು ಮತ್ತು ಚೌಕೋನದ 3 ಭುಜಗಳು 2 ಕರ್ಣಗಳು ಕೊಟ್ಟಾಗ ಅಲ್ಲಿ ನಮಗೆ ಚೌಕೋನದ ರಚನೆಯನ್ನು ಯಾವ ಪ್ರಕಾರವಾಗಿ ಮಾಡಲು ಬರುವುದು ಎಂಬುದನ್ನು ನಾವು ನೋಡಿದ್ದೇವೆ. ಈಗ ನಾವು ಅದರ ಮೇಲೆ ಆಧಾರಿತ 8.1 ಈ ಉದಾಹರಣೆ ಸಂಗ್ರಹದಲ್ಲಿ ಮೇಲೆ ಪ್ರಶ್ನೆಗಳನ್ನು ಬಿಡಿಸೋರಿದ್ದೇವೆ. ಇದರಲ್ಲಿ 4ನೇ ಉದಾಹರಣೆ, ಇದು 4 ಭುಜಗಳು ಕೊಟ್ಟಾಗ ಮತ್ತು 1 ಕರ್ಣ ಕೊಟ್ಟಾಗ ಇದ್ದಿದೆ. ಮತ್ತು 2ನೇ ಉದಾಹರಣೆ, ಇದು 3 ಭುಜಗಳು ಕೊಟ್ಟಾಗ ಮತ್ತು 2 ಕರ್ಣಗಳು ಕೊಟ್ಟಾಗ ಉದಾಹರಣೆಯಾಗಿದೆ. ಈಗ ನಾವು ಅವುಗಳನ್ನು ಬಿಡಿಸೋರಿದ್ದೇವೆ. ಮೊದಲನೇದಾಗಿ ಇಲ್ಲಿ 8.1ರಲ್ಲಿ 4ನೇ ಉದಾಹರಣೆ ಎಂದರೆ ಮೊದಲಾಗಿ 4 ಭುಜಗಳು ಮತ್ತು 1 ಕರ್ಣ ಕೊಟ್ಟಾಗ ಇಲ್ಲಿ ಚೌಕೋನವಿದೆ LMNO. ಇದರಲ್ಲಿ LMದ ಅಳತೆ ಇದೆ ಮತ್ತು LOದ ಅಳತೆ ಇದೆ ಇಲ್ಲಿ 6 ಸೆಂಟಿಮೀಟರ್. ON ಮತ್ತು MN ಇವುಗಳ ಅಳತೆ ಇದು 4.5 ಸೆಂಟಿಮೀಟರ್ ಮತ್ತು OMದ ಅಳತೆಯಲ್ಲಿ 7.5 ಸೆಂಟಿಮೀಟರ್ ಇದೆ. ಈ ಪ್ರಕಾರವಾಗಿ ನಾವು ಇಲ್ಲಿ ಕಚ್ಚಾ ಆಕೃತಿಯನ್ನು ತೆಗೆದುಕೊಳ್ಳಬಹುದು. ಕಚ್ಚಾ ಆಕೃತಿ ತೆಗೆದ ನಂತರ ಮೊದಲಾಗಿ ನಮಗೆ ಏನು ತೆಗೆದಿದೆ ಅಂದರೆ ಇಲ್ಲಿ MN ತೆಗೆದುಕೊಳ್ಳಬೇಕಾಗುವುದು. MN 4.5 ಸೆಂಟಿಮೀಟರ್ದ MN. ನಂತರ 4.5 ಸೆಂಟಿಮೀಟರ್ ತೆಗೆದುಕೊಂಡ ನಂತರ ಇಲ್ಲಿ ಒಂದು ತ್ರಿಜ್ಯದಲ್ಲಿ ಅಳತೆಯನ್ನು ತೆಗೆದುಕೊಂಡು ಪುನಃ ಇಲ್ಲಿ 4.5 ಸೆಂಟಿಮೀಟರನ್ನು ಎಳೆಯುವುದು. 4.5 ಸೆಂಟಿಮೀಟರ್ ತೆಗೆದುಕೊಂಡ ನಂತರ MO ಎಷ್ಟು ಇದೆ ಅಂದರೆ ಇಲ್ಲಿ MO ಎಷ್ಟಿದೆ ನೋಡಿರಿ, ಇಲ್ಲಿ 7.5 ಸೆಂಟಿಮೀಟರ್. 7.5 ಸೆಂಟಿಮೀಟರ್ದಲ್ಲಿ MOವನ್ನು ನಮಗೆ ತೆಗೆದುಕೊಳ್ಳುವುದಿದೆ. ಇಲ್ಲಿ MOವನ್ನು ತೆಗೆದುಕೊಂಡ ನಂತರ ಈ ಪ್ರಕಾರವಾಗಿ ನಮಗೆ ಇಲ್ಲಿ ಬಿಂದು ದೊರೆಯುವುದು ಓದನ್ನು ನಮಗೆ ಇಲ್ಲಿ ಜೋಡಿಸಿಕೊಳ್ಳುವುದಿದೆ. ಜೋಡಿಸಿಕೊಂಡ ನಂತರ ಪುನಃ ನಮಗೆ ಈ O ಬಿಂದುವಿನ ಮೇಲೆ 6 ಸೆಂಟಿಮೀಟರ್ ಇಟ್ಟುಕೊಂಡು ಇಲ್ಲಿ ಈ ಪ್ರಕಾರವಾಗಿ ಇಲ್ಲಿ ಒಂದು ಚಾಪ ಎಳೆಯುತ್ತಿದೆ. ನಂತರ ಪುನಃ 6 ಸೆಂಟಿಮೀಟರವನ್ನು ಅಳತೆಯನ್ನೇ ಇಟ್ಟುಕೊಂಡು ಇಲ್ಲಿ Mದಿಂದ ಇಲ್ಲಿ ಕೂಡ ಎಳೆದಿದೆ ಮತ್ತು ನಮಗೆ ಇಲ್ಲಿ ದೊರೆಯುವುದು ಬಿಂದು L. ಈ ಪ್ರಕಾರವಾಗಿ ಇಲ್ಲಿ ಮತ್ತು ಈ ಬಿಂದುಗಳನ್ನು ಜೋಡಿಸಿಕೊಂಡ ನಂತರ ಈ LM ಮತ್ತು ಈ LO ಬಿಂದುಗಳನ್ನು ಜೋಡಿಸಿಕೊಂಡ ನಂತರ ನಮಗೆ ಇಲ್ಲಿ ಈ ಪ್ರಕಾರದ ಚೌಕೋನ ದೊರೆಯುವುದು ಮತ್ತು ಈ ಚೌಕೋನವೇ ನಮಗೆ ತೆಗೆಯಲು ಹೇಳಿದ ಚೌಕೋನವಾಗಿದೆ LMNO. ನಮಗೆ ಇಲ್ಲಿ ಅವುಗಳ ಹೆಸರುಗಳನ್ನು ನಮಗೆ ಇಲ್ಲಿ ಬರೆಯುವುದಿದೆ. ಎಂದರೇ LMNO ಈ ಪ್ರಕಾರವಾಗಿ ಹೆಸರುಗಳನ್ನು ಮತ್ತು ಅವುಗಳ ಅಳತೆಗಳನ್ನು ಮತ್ತು ಅವುಗಳ ಸಮಾನತೆಗಳನ್ನು ಈ ಪ್ರಕಾರವಾಗಿ ಏಕರೂಪತೆಯನ್ನು ನಮಗೆ ಇಲ್ಲಿ ಚಿಹ್ನೆಗಳ ಸಹಾಯದಿಂದ ಇಲ್ಲಿ ತೋರಿಸುವುದಿದೆ. ಈ ಪ್ರಕಾರವಾಗಿ ಮೊದಲನೇ ಉದಾಹರಣೆಯನ್ನು ನಾವು ಬಿಡಿಸಬಹುದು. ಈಗ 2ನೇ ಉದಾಹರಣೆ ನೋಡ್ರಿ. 2ನೇ ಉದಾಹರಣೆಯಲ್ಲಿ ಏನು ಇದೆ ಅಂದರೆ ಇಲ್ಲಿ ಮೊದಲಾಗಿ ನಮಗೆ 2 ಕರ್ಣಗಳು ಮತ್ತು 3 ಭುಜಗಳನ್ನು ಕೊಡಲಾಗಿದೆ. 2 ಕರ್ಣಗಳು ಮತ್ತು 3 ಭುಜಗಳು. ಇಂತಹ ಚೌಕೋನಗಳಲ್ಲಿ ನಮಗೆ ಚೌಕೋನ ಇಲ್ಲಿ ಒಂದು ಉದಾಹರಣೆ ಸಹಿತವನ್ನು ನಾವು ತೆಗೆದುಕೊಳ್ಳುವ ಚೌಕೋನದಲ್ಲಿ DEFG ಇದೆ. ಚೌಕೋನ DEFG ಇದ ನಂತರ ಇಲ್ಲಿ DE ಬೆಲೆ ನೋಡಿರಿ 4.5 ಸೆಂಟಿಮೀಟರ್, EF ಬೆಲೆ 6.5 ಸೆಂಟಿಮೀಟರ್, DG ಬೆಲೆ 5.5 ಸೆಂಟಿಮೀಟರ್ ಮತ್ತು ಇಲ್ಲಿ DF ಬೆಲೆ ನೋಡಿರಿ. DF ಇದರ ಅಳತೆ ಇದರ ಅಳತೆ DF ಬೆಲೆ 7.2 ಸೆಂಟಿಮೀಟರ್. EG ಬೆಲೆ ನಮಗೆ 7.8 ಸೆಂಟಿಮೀಟರ್ ಕೊಡಲಾಗಿದೆ. ಇದನ್ನು ತೆಗೆಯುವ ಸಲುವಾಗಿ ಮೊದಲಾಗಿ ಏನು ಮಾಡಬೇಕಾಗುತ್ತದೆ ಅಂದರೆ ಮೊದಲಾಗಿ ನಮಗೆ ಇಲ್ಲಿ EF 6.5 ಸೆಂಟಿಮೀಟರನ್ನು ತೆಗೆದುಕೊಳ್ಳುವುದಿದೆ. EF 6.5 ಸೆಂಟಿಮೀಟರ್. ನಂತರ ನಮಗೆ ಏನು ತೆಗೆಯುತ್ತದೆ ಅಂದರೆ 4.5 ಸೆಂಟಿಮೀಟರನ್ನು ತ್ರಿಜ್ಯದಲ್ಲಿ ಇಟ್ಟುಕೊಂಡು ನಮಗೆ ಇಲ್ಲಿ ಈದ ಮೇಲಿಂದ ಇಲ್ಲಿ ಈ ಪ್ರಕಾರವಾಗಿ ಒಂದು ಚಾಪನ್ನು ಎಳೆದಿದೆ 4.5 ಸೆಂಟಿಮೀಟರದಿಂದ. ನಂತರ ಇಲ್ಲಿ 7.2 ಸೆಂಟಿಮೀಟರವನ್ನು ಕಂಪಾಸ್ನಲ್ಲಿ ತೆಗೆದುಕೊಂಡು ಈ ಬಿಂದುವಿನ ಮೇಲೆ ಈ ಬಿಂದುವಿನ ಮೇಲೆ ಅದರ ಟೋಕುವನ್ನು ನಮಗೆ ಇಲ್ಲಿ ಇಟ್ಟು ಇಲ್ಲಿ D ಬಿಂದುವಿನ ಮೇಲೆ ನಮಗೆ ಇಲ್ಲಿ ಏನು ತೆಗೆಯುವುದೆಂದರೆ ಒಂದು ಚಾಪನ್ನು ತೆಗೆಯುವುದೇ ಮತ್ತು ಅವುಗಳನ್ನು ಚಾಪನ್ನು ತೆಗೆದುಕೊಂಡ ನಂತರ ನಮಗೆ ಇಲ್ಲಿ ಬಿಂದು ದೊರೆಯುವುದು D. ಆ D ಅನ್ನು ನಮಗೆ ಇಲ್ಲಿ ಇದನ್ನು ಮತ್ತು ಇದನ್ನು ಸಹಾಯದಿಂದ ಇಲ್ಲಿ ಜೋಡಿಸಿಕೊಳ್ಳುತ್ತಿದೆ. ಜೋಡಿಸಿಕೊಂಡ ನಂತರ ಪುನಃ ನಮಗೆ ಇಲ್ಲಿ D ಬಿಂದುವಿನ ಮೇಲೆ ಕಂಪಾಸಿನ ಟೋಕವನ್ನು ಇಟ್ಟುಕೊಂಡು 5.5 ಸೆಂಟಿಮೀಟರನ್ನು ತೆಗೆದುಕೊಂಡು ಪುನಃ ಇಲ್ಲಿ ಒಂದು ಚಾಪನ್ನು ಎಳೆಯುವುದಿದೆ. ಚಾಪನ್ನು ಎಳೆದ ನಂತರ ಪುನಃ ನಮಗೆ ಇಲ್ಲಿ ಈ ಬಿಂದುವಿನ ಮೇಲೆ ಇಟ್ಟುಕೊಂಡು 7.8 ಸೆಂಟಿಮೀಟರ್ ತೆಗೆದುಕೊಂಡು ಇಲ್ಲಿ ಕೂಡ ಇಲ್ಲಿ ಒಂದು ಚಾಪನ್ನು ಎಳೆಯುವುದಿದೆ. ನಂತರ ನಮಗೆ ಇಲ್ಲಿ ಬಿಂದು ದೊರೆಯುವುದು G. ಈ G ಬಿಂದುವನ್ನು ನಮಗೆ DG ಮತ್ತು GF ಈ ಬಿಂದುಗಳಿಂದ ಜೋಡಿಸಿಕೊಳ್ಳುವುದಿದೆ ಮತ್ತು ನಂತರ ಇಲ್ಲಿ ನಮಗೆ ಅವುಗಳ ಹೆಸರುಗಳನ್ನು ಮತ್ತು ಅವುಗಳ ಅಳತೆಗಳನ್ನು ನಮಗೆ ಇಲ್ಲಿ ಬರೆಯುವುದಿದೆ. ಇವುಗಳ ಅಳತೆಗಳನ್ನು ಬರೆದ ನಂತರ ನಮಗೆ ಈ ಪ್ರಕಾರದ ಇಲ್ಲಿ ಒಂದು ಚೌಕೋನ ದೊರೆಯುವುದು. ಈ ಪ್ರಕಾರವಾಗಿ ನಾವು ಈ 8.1 ಈ ಉದಾಹರಣೆ ಸಂಗ್ರಹದಲ್ಲಿ 2ನೇ ಮತ್ತು 4ನೇ ಉದಾಹರಣೆಯನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು ಉಳಿದ 2 ಚೌಕೋನಗಳ ರಚನೆಗಳು ಮತ್ತು ಅವುಗಳ ಮೇಲೆ ಆಧಾರಿತ 8.1 ಈ ಉದಾಹರಣೆ ಸಂಗ್ರಹದಲ್ಲಿ ಪ್ರಶ್ನೆಗಳನ್ನು ಒಟ್ಟಾಗಿಯೇ ನೋಡೋರಿದ್ದೇವೆ. ಅಲ್ಲಿಯವರೆಗೆ ನೀವು ಅಭ್ಯಾಸವನ್ನು ಮಾಡಿರಿ.